ಬೆಂಗಳೂರಿನಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ MG ರೋಡ್, ಬ್ರಿಗೇಡ್ ರೋಡ್ ಇವೆಲ್ಲದಕ್ಕೂ ಒಂದು ರೀತಿ ಯುವಕರ ಹಾಟ್ಸ್ಪಾಟ್ಗಳು. ಅಲ್ಲಿಗೆ ಬರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಮೊಬೈಲ್ ಕಳ್ಳರು ಅಥವಾ ಮೊಬೈಲ್ ಕದಿಯೋರು ಅಥವಾ ಮೊಬೈಲ್ ಸ್ನ್ಯಾಚರ್ಸ್ ತಮ್ಮ ಕೈ ಚಳಕವನ್ನು ಈ ಬಾರಿ ತೋರಿಸಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹೊಸ ವರ್ಷಾಚರಣೆ ವೇಳೆ ಮೊಬೈಲ್ ಕಳ್ಳರ ಕರ ಮತ್ತು 300ಕ್ಕೂ ಹೆಚ್ಚಿನ ಮೊಬೈಲ್ ಕಳ್ಳತನವಾಗಿರೋ ಬಗ್ಗೆ ದೂರು. ಡಿಸೆಂಬರ್ 31ನೇ ತಾರೀಕು ಬೆಂಗಳೂರಿನ ಯಾವ ರಸ್ತೆ ನೋಡಿದ್ರು ಜನವೋ ಜನ. ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಅಕ್ಕಪಕ್ಕದ ಜಿಲ್ಲೆಗಳು ಅಲ್ಲದೆ ಪಕ್ಕದ ರಾಜ್ಯಗಳಿಂದಲೂ ಕೂಡ ಬೆಂಗಳೂರಿಗೆ ಜನ ಬಂದಿದ್ರು. ಕಳೆದ 3 ವರ್ಷಗಳಿಂದ ಹೋಲಿಸಿಕೊಂಡ್ರೆ ಈ ವರ್ಷ ನ್ಯೂ ಇಯರ್ಗೆ ಬಂದವರ ಸಂಖ್ಯೆ ಡಬಲ್ ಆಗಿತ್ತು. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗೆ ಸರಿಸುಮಾರು 3 ರಿಂದ 3.5 ಲಕ್ಷ ಜನ ಬಂದಿರಬಹುದು ಅಂತ ಅಂದಾಜಿದೆ. ಅಷ್ಟೊಂದು ಸಂಖ್ಯೆ ಜನ ಸೇರಿರೋದನ್ನೇ ಬಂಡವಾಳ ಮಾಡಿಕೊಂಡ ಮೊಬೈಲ್ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಸೇರಿದ ಯುವ ಸಮೂಹ ಮಧ್ಯದಲ್ಲಿ ಸೇರ್ಕೊಂಡ ಮೊಬೈಲ್ ಕಳ್ಳರು ಮೊನ್ನೆ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಫೋನ್ಗಳನ್ನು ಕದ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅದರ ಜೊತೆಗೆ ಪರ್ಸ್ಗಳು, ಕೆಲವರ ಬಳಿ ಇದ್ದ ಚಿನ್ನದ ವಸ್ತುಗಳು ಕೂಡ ಕಳುವಾಗಿರೋ ಬಗ್ಗೆ ಪೊಲೀಸರಿಗೆ ದೂರು ಹೋಗಿದೆ. ಮೊನ್ನೆ ರಾತ್ರಿಯಿಂದ ನಿನ್ನೆ ಬೆಳಗಿನ ತನಕ ಸುಮಾರು 150ಕ್ಕೂ ಹೆಚ್ಚು ದೂರುಗಳು ಬಂದಿದ್ದು ಅದರ ಸಂಖ್ಯೆ 300 ದಾಟೋ ನಿರೀಕ್ಷೆ ಇದೆ ಎನ್ನಲಾಗಿದೆ. ಮೊಬೈಲ್ ಕಳವುಗಳನ್ನ ನಲ್ಲಿ ದೂರು ಕೊಡಬೇಕಾಗಿರೋದ್ರಿಂದ ಪೊಲೀಸರು ಜನರಿಗೆ ಆ ನಿಟ್ಟಿನಲ್ಲಿ ಸೂಚನೆ ಕೊಡ್ತಾ ಇದ್ದಾರಂತೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನೂರಾರು ಸಿಸಿಟಿವಿಗಳ ನಡುವೆಯೂ ಕಳ್ಳರು ತಮ್ಮ ಕರಾಮತು ತೋರಿಸಿರುವುದು ಪೊಲೀಸರಿಗೆ ತಲೆನೋವಾಗಿದೆ. ಇವರೆಲ್ಲ ಗ್ಯಾಂಗ್ಗಳಾಗಿ ಕೃತ್ಯ ಎಸಗಿರೋ ಸಾಧ್ಯತೆ ಇದ್ದು ಸಿಸಿಟಿವಿ ಪರಿಶೀಲನೆ ನಡೆಸಿ ಅಂತವರನ್ನ ಶತಾಯಗತಾಯ ಪತ್ತೆ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ ಪೊಲೀಸರು. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.